ಹಾಯ್ ಹಲೋ ಎವ್ರಿವನ್, ಇದು ಎಸ್ಟರ್ಡೇ ಮಿನಿ ಲಾಗ್ ಆಗಿರುತ್ತೆ. ನೈಟಿಂದ ಲಾಗ್ ಶುರು ಮಾಡಿಕೊಂಡೆ. ಹೊಸದಾಗಿ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ನನಗೆ ಬರೋದಿಲ್ಲ. ನಾನು ಯೂಟ್ಯೂಬ್ ಚಾನಲಿಂದ ನೋಡಿ ಕಲ್ತಿದ್ದು. ಯೂಟ್ಯೂಬ್ ಚಾನಲ್ ಅಂದರೆ ರೇಖಾ ಅಡುಗೆಯವ್ರದ್ದು ಚಾನಲಿಂದ ನೋಡಿ ಕಲ್ತಿದ್ದು. ಅವ್ರು ತುಂಬ ಚೆನ್ನಾಗಿ ರೆಸಿಪಿ ಮಾಡ್ತಾರೆ. ಸೊ ನಾನು ಯಾವುದೇ ಹೊಸದಾಗಿ ರೆಸಿಪಿ ಟ್ರೈ ಮಾಡೋದಾದರೆ ಅವರಿಂದನೇ ನೋಡ್ಕೊಂಡು ಕಲಿತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನೆನ್ನೆ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಫಸ್ಟ್ ಬೆಂಡೆಕಾಯಿ ಎಲ್ಲ ವಾಶ್ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಹಾಗೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಚಾಪ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತೊಗೊಂಡು ಅದರಲ್ಲಿ ಹಾಕಿ, ಮತ್ತು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಆಗ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬಿಡಬೇಕು. ಸ್ವಲ್ಪ ಅದು ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ, ಹಸಿ ಸ್ಮೆಲ್ ಎಲ್ಲ ಹೋಗಿ. ಸೊ ಆಮೇಲೆ ನಮಗೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ಮೇಲೆ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಸೊ ಈ ಕಡೆ ಬೆಂಡೆಕಾಯಿ ಗೊಜ್ಜು ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ಫ್ರೈ ಗೊಜ್ಜಾದರೂ ಅನ್ಕೊಬೋದು, ಫ್ರೈ ಆದರೂ ಹಾಕ್ಕೋಬೋದು. ಈ ಕಡೆ ರೆಡಿ ಆಯಿತು. ಹಾಗೆ ಚಪಾತಿಗೂ ನೆನೆಸಿಟ್ಟಿದ್ದೆ, ಬಿಸಿ ನೀರು ಹಾಕ್ಬಿಟ್ಟು ಕಲಸಿಟ್ಟಿದ್ದೆ, ತುಂಬ ಸಾಫ್ಟಾಗಿ ಬಂದಿತ್ತು. ಸೊ ಹಾಗೆ ಈ ಕಡೆ ಚಪಾತಿನ ಸುಡ್ತಾ ಇದ್ದೆ, ತೀಡಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಎಲ್ಲ ಕೆಲಸ ಮುಗಿಸೋದು ತುಂಬ ಲೇಟ್ ಆಗಿತ್ತು. ಹಾಗೆ ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟು ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂದು. ನನ್ನ ಮಗನಂತೂ ತುಂಬ ಚೆನ್ನಾಗಿದೆ ಮಮ್ಮಿ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು, ನನಗಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಇದಾಗಿತ್ತು ನನ್ನ ಎಸ್ಟರ್ಡೇ ಮಿನಿ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ದ ನೆಕ್ಸ್ಟ್ ಮಿನಿ ಲಾಗ್.